ನಮಸ್ಕಾರ. ಸೆಕೆಂಡ್ಗೂ ಹಣ ಬರೋಕ್ಕೆ ಶುರುವಾಗುತ್ತೆ. ವ್ಯಾಪಾರ ಮಾಡುವ ಸ್ಥಳದಲ್ಲಿ ಕುತ್ಕೊಂಡು ಈ ಒಂದು ಸಣ್ಣ ಮಂತ್ರನ ಪಠಣೆ ಮಾಡಿ ನೋಡಿ. ನೀವು ವ್ಯಾಪಾರ ಮಾಡ್ತಿರ್ತೀರ, ಬಿಸ್ನೆಸ್ಸುಗಳು ಮಾಡ್ತಿರ್ತೀರ, ಯಾವುದೇ ವ್ಯಾಪಾರ ಆಗಿರ್ಬೋದು, ವ್ಯಾಪಾರ ಮಾಡುವ ಸ್ಥಳದಲ್ಲಿ ನೀವು ಕುತ್ಕೊಂಡಿರ್ತೀರ ಬಿಸ್ನೆಸ್ ಮಾಡಲಿಕ್ಕೆ ಅಲ್ವಾ. ವ್ಯಾಪಾರ ಮಾಡುವ ಜಾಗದಲ್ಲಿ ನೀವು ಕುಳಿತುಕೊಂಡು ಈ ಒಂದು ಸಣ್ಣ ಮಂತ್ರನ ಪಠಣೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಸೆಕೆಂಡ್ಗೂ ನಿಮಗೆ ಹಣ ಬರೋಕ್ಕೆ ಶುರುವಾಗುತ್ತೆ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಸ್ಟಾರ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ವ್ಯಾಪಾರ ಆಗ್ತಿಲ್ಲ, ಬಿಸ್ನೆಸ್ ಆಗ್ತಿಲ್ಲ ಅಂತ ಅಲ್ಲಿ ಇಲ್ಲಿ ಕಂಡು ಜ್ಯೋತಿಷಿಗಳ ಹತ್ರ ಕಂಡು ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾನೆ ಇರ್ತೀರ. ಅದೇನೋ ನಿಂಬೆಹಣ್ಣಿನ ಹಾರ ಮಾಡೇ ಹಾಕ್ತೀರಾ. ಆ ಒಂದು ಗಾಜಿನ ಲೋಟದಲ್ಲಿ ನೀರು ಹಾಕಿ ನಿಂಬೆಹಣ್ಣು ಹಾಕಿ ಇಡ್ತೀರ. ಅಮಾವಾಸ್ಯೆ ಹುಣ್ಣಿಮೆಗೆ ನಿಂಬೆಹಣ್ಣು ಕೊಯ್ದು ಆ ಕಡೆ ಈ ಕಡೆ ಇಡ್ತೀರ. ಅರಷ್ಟು ನೀರನ್ನ ಇಳೆ ತೆಗೆದು ಹಾಕ್ತೀರ. ಸೌತೆಕಾಯಿಂದ ದೃಷ್ಟಿ ತೆಗಿತೀರ, ಕುಂಬಳಕಾಯಿಯಿಂದ ದೃಷ್ಟಿ ತೆಗಿತೀರ. ಅವ್ರು ಯಾರೋ ಯಂತ್ರ ಕೊಟ್ಟರು ಅಂತ ವ್ಯಾಪಾರ ಮಾಡುವ ಜಾಗದಲ್ಲಿ ಹೆಬ್ಬಾಗಿಲಿಗೆ ಯಂತ್ರ ಕಟ್ಟಿರ್ತೀರ. ಮತ್ತು ಈ ಡಿಫರೆಂಟ್ ಥರ ಪರಿಹಾರಗಳು ಮಾಡ್ತಾ ಇರ್ತೀರ ವ್ಯಾಪಾರ ಅಭಿವೃದ್ಧಿ ಆಗಲಿಕ್ಕೆ. ಬಟ್ ಏನು ಮಾಡಿದರೂ ವರ್ಕ್ ಆಗಲ್ಲ. ಹೇಳ್ತಾ ಇದ್ದೀನಿ, ನೀವೇನು ಕಟ್ಟಿದರೂ ವರ್ಕ್ ಆಗಲ್ಲ. ಏನೋ ಬೇರನ್ನ ತಗೊಂಬಂದು ಅಂಗಡಿ ಹೆಬ್ಬಾಗಿಲಿಗೆ ಕಟ್ಟಿರ್ತೀರ. ಅಲ್ಲೇನೋ ಒಂದು ಫೋಟೋ ಹಾಕ್ಕೊಂಡಿರ್ತೀರ. ಅದೇನೋ ಕುಡಿಕೆಗಳಲ್ಲಿ ಇಟ್ಕೊಂಡಿರ್ತೀರ. ಬಟ್ ಏನು ಮಾಡಿದರೂ ನಿಮಗೆ ವ್ಯಾಪಾರ ಬಿಸ್ನೆಸ್ ಆಗ್ತಾ ಇರಲ್ಲ. ಫೋಟೋ ಇಡ್ತೀರಾ, ಪ್ರತಿದಿನ ದೀಪ ಹಚ್ತೀರಾ, ಪೂಜೆ ಮಾಡ್ತೀರಾ, ತುಪ್ಪದ ದೀಪ ಹಚ್ತೀರಾ, ಮಂಗಳವಾರ ಶುಕ್ರವಾರ ದಿನ ಗಾಜಿನ ಲೋಟದಲ್ಲಿ ನೀರು ಹಾಕ್ತೀರಾ. ಒಬ್ಬೊಬ್ಬರು ಬೆಳ್ಳುಳ್ಳಿಯಲ್ಲಿ ಕಟ್ಟಿರ್ತೀರಾ. ಆ ನಿಂಬೆಹಣ್ಣಿಗೆ ಮೆಣಸಿನ್ಕಾಯಿ ಹಾಕಿ ಕಟ್ತೀರಾ. ಏನೇನೋ ಮಾಡ್ತೀರಾ. ಕ್ಯಾಶ್ ಬಾಕ್ಸ್ ಒಳಗಡೆ ಏನೋ ಒಂದು ಮಾಡಿಸ್ಕೊಂಬಂದು ಕ್ಯಾಶ್ ಬಾಕ್ಸ್ ಒಳಗಡೆ ಇಟ್ಕೊಂಡಿರ್ತೀರ. ಯಾವುದೂ ವರ್ಕ್ ಆಗಲ್ಲ. ಕರೆಕ್ಟು ತಾನೇ? ಈಗ ನಾನು ಹೇಳೋ ಈ ಒಂದು ಸಣ್ಣ ಮಂತ್ರ, ಚಿಕ್ಕ ಮಂತ್ರ, ನೀವು ಪ್ರತಿದಿನ ವ್ಯಾಪಾರ ಮಾಡೋ ಸ್ಥಳಕ್ಕೆ ಹೋಗ್ತೀರ. ಬಿಸ್ನೆಸ್ಸಿಗೆ ವ್ಯಾಪಾರಕ್ಕೆ ಹೋಗ್ತೀರಲ್ಲ, ಅಲ್ಲಿ ಕ್ಯಾಶ್ ಬಾಕ್ಸು, ನಿಮ್ಮ ಒಂದು ಕ್ಯಾಶ್ ಪೆಟ್ಟಿಗೆ ಆ ಕೌಂಟ್ರಲ್ಲಿ ಕುತ್ಕೊಂಡಿದ್ದಾಗ ಈ ಒಂದು ಸಣ್ಣ ಮಂತ್ರನ ನಿಮಗೆಷ್ಟಾಗುತ್ತೋ ಅಷ್ಟು ಬಾರಿ ಪಠಣೆ ಮಾಡಿ ನೋಡಿ. ಖಂಡಿತವಾಗ್ಲೂ ಸೆಕೆಂಡ್ಗೂ ನಿಮಗೆ ದುಡ್ಡು ಬರೋಕ್ಕೆ ಶುರುವಾಗುತ್ತೆ. ಸೆಕೆಂಡ್ಗೂ ನಿಮಗೆ ಹಣ ಬರೋಕ್ಕೆ ಶುರುವಾಗುತ್ತೆ. ಸೆಕೆಂಡ್ಗೂ ಫೋನ್ಪೇ, ಗೂಗಲ್ ಪೇ ಅಲ್ಲಿ ಮಾಡ್ತಾನೆ ಇರ್ತಾರೆ. ಒಂದು ಬಿಸ್ನೆಸ್ಸು ಏಳಿಗೆ ಅಭಿವೃದ್ಧಿಗಳು ಕಾಣ್ತಾನೆ ಇರ್ತೀರ. ವ್ಯಾಪಾರ ಡೆವಲಪ್ಮೆಂಟ್ಸು ಆಗ್ತಾನೆ ಇರುತ್ತೆ. ನಿಮ್ಮ ಪ್ರಾಡಕ್ಟ್ಸ್ಗಳು ಸೇಲ್ ಆಗ್ತಾ ಇರುತ್ತೆ. ಹೊಸ ಮಾಲು ತರಿಸ್ಕೊಂತಿರ್ತೀರ, ಹಳೆ ಮಾಲು ಖಾಲಿ ಆಗ್ತಿರುತ್ತೆ. ಇದೊಂದು ಸಣ್ಣ ಮಂತ್ರ ರೀ. ಇದಕ್ಕೇನು ದುಡ್ಡು ಖರ್ಚಾಗಂಗಿಲ್ಲ, ಏನಿಲ್ಲ. ದುಡ್ಡು ಖರ್ಚಾಗಂಥದ್ದು ಏನೂ ಇಲ್ಲ ಇದರಲ್ಲಿ. ಕುತ್ಕೊಂಡು ಪೂರ್ವಕ್ಕನ್ನು ಕುತ್ಕೊಳ್ಳಿ ಅಥವಾ ಉತ್ತರಕ್ಕನ್ನು ಕುತ್ಕೊಂಡು ನೀವು ಇದಕ್ಕೇನು ಟೈಮಿಂಗ್ಸ್ ಇಲ್ಲ. ಮಾಡಬೇಕಾದ್ರೆ ಮಂತ್ರ ಪಠಣೆ ಮಾಡಬೇಕಾದ್ರೆ ಒಂದು 3 ಸರಿ ಮೌತ್ ವಾಶ್ ಮಾಡ್ಕೊಂಡು ಈ ಸಣ್ಣ ಮಂತ್ರ ಹೇಳ್ತಾ ಬನ್ನಿ ಸಾಕು. ಹೇಗಿದೆ ಗೊತ್ತಾ ಇದು ಮಂತ್ರ? ಸಣ್ಣ ಮಂತ್ರ. ಹಣ ಸ್ವಾಹ, ಮನಿ ಸ್ವಾಹ, ಧನ ಸ್ವಾಹ. ನೋಡಿ ಇಷ್ಟೇ. ಹಣ ಸ್ವಾಹ, ಧನ ಸ್ವಾಹ, ಮನಿ ಸ್ವಾಹ. ಇಷ್ಟೇ. ಈ ಸಣ್ಣ ಮಂತ್ರನ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಪಠಣೆ ಮಾಡಿ. ಸೆಕೆಂಡ್ಗೂ ನಿಮಗೆ ಹಣ ಬರೋಕ್ಕೆ ಶುರುವಾಗುತ್ತೆ. ಸೆಕೆಂಡ್ಗೂ ನಿಮಗೆ ದುಡ್ಡು ಬರೋಕ್ಕೆ ಶುರುವಾಗುತ್ತೆ. ಮಾಡಿ ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ನಮಸ್ಕಾರ.